ಹಾಯ್ ನಮಸ್ತೆ ಆಹಾರ ಬುತ್ತಿಗೆ ಸ್ವಾಗತ. ಇವತ್ತು ನಾನು ಹೀರೆಕಾಯ್ದು ಕೈಗೊಜ್ಜು ಮಾಡಿ ತೋರಿಸ್ತೀನಿ ಬನ್ನಿ. ಯಾವಾಗಾರು ಒಂದಿನ ಬಾಯಿ ಕೆಟ್ಟಾಗೆ ಜ್ವರ ಬಂದಾಗೆ ನಮಗೊಂಥರ ಏನು ತಿನ್ಬೇಕು ಅನಿಸಿಲ್ಲ ಅಂದ ಟೈಮಲ್ಲಿ ಹೀರೆಕಾಯಿ ಇದ್ದರೆ ಸಾಕು ಕೈಗೊಜ್ಜು ಮಾಡ್ಕೊಂಡು ತಿನ್ನಬೇಕು. ತುಂಬ ಚೆನ್ನಾಗಿರುತ್ತೆ, ಸಖತ್ತಾಗಿರುತ್ತೆ. ಇದು ತಿಂದರೆ ಮಾತ್ರ ಜ್ವರ ಎಲ್ಲ ಕಡಿಮೆ ಆಗೋಗುತ್ತೆ, ಅಷ್ಟು ಚೆನ್ನಾಗಿರುತ್ತೆ. ಇವಾಗ 2 ಹೀರೆಕಾಯಿ ತೊಗೊಂಡ್ಬಿಟ್ಟು ನಾನು ಇದನ್ನು ಸಿಪ್ಪೆ ತೆಗಿತೀನಿ. ಈ ಥರ ಸಿಪ್ಪೆ ತೆಗೆದುಬಿಟ್ಟು ಸ್ವಲ್ಪ ಸಣ್ಣಗೆ ಕಟ್ ಮಾಡಿಕೊಂಡು ನಾವು ಎಣ್ಣೆಯಲ್ಲೇ ಹುರಿದ್ಬಿಟ್ಟು ಇದನ್ನು ಕೈಗೊಜ್ಜು ನಾನು ಈ ಥರ ಸಿಪ್ಪೆ ತೆಗೆದುಬಿಟ್ಟು ಕಟ್ ಮಾಡ್ಕೊಂಬಂದಿದ್ದೀನಿ. ಈ ಸಿಪ್ಪೆನೂ ಎಸೆಯೋಕ್ಕೆ ಹೋಗಬೇಡಿ, ಇದು ತುಂಬ ಚೆನ್ನಾಗಿರುತ್ತೆ. ಚಟ್ನಿ ಮಾಡಿದ್ರೆ ಅದಕ್ಕೊಂದು ಸ್ವಲ್ಪ ಕಡಲೆ ಬೀಜ, ಬೆಳ್ಳುಳ್ಳಿ, ಹಸಿಮೆಣ್ಸಿಕಾಯಿ ಹಾಕಿಬಿಟ್ಟು ಚಟ್ನಿ ಮಾಡ್ಕೊಂಡು ತಿಂದು ನೋಡಿ, ಸಖತ್ತಾಗಿರುತ್ತೆ. ನಾನು ಹಿಂದಿನ ವಿಡಿಯೋದಲ್ಲಿ ನಾನು ಈ ಸಿಪ್ಪೆ ಚಟ್ನಿ ಮಾಡಿದ್ದೀನಿ, ಬೇಕಂದ್ರೆ ನೀವು ಹಿಂದಕ್ಕೆ ಹೋಗಿ ನೋಡ್ಬೋದು. ನೋಡಿ, ತೊಳೆದ್ಬಿಟ್ಟು ನಾನು ಒಂದು ತಟ್ಟೆಗೆ ಹಾಕ್ಕೊಂಡಿದ್ದೀನಿ. ಇವಾಗ ಇದಕ್ಕೆ ಒಂದು 2-3 ಸ್ಪೂನ್ ಆಗೋಷ್ಟು ನಾನು ಚಿಲ್ಲಿ ಪೌಡ್ರ್ ಹಾಕ್ತಾಯಿದ್ದೀನಿ. ಚಿಲ್ಲಿ ಪೌಡ್ರ್ ಹಾಕಿ ಮಾಡೋದ್ರಿಂದ ಕೈಗೊಜ್ಜು ಮಾತ್ರ ಸಖತ್ತಾಗಿರುತ್ತೆ. ಬೇಡಿಗೆ ಮೆಣಸಿನಕಾಯಿ ಒಂದು 4 ಹಾಕಬೇಕು. ಸ್ವಲ್ಪ ಅರಿಶಿನ ಪುಡಿ ಹಾಕ್ಕೊಳ್ಳೋಣ. ರುಚಿಗೆ ತಕ್ಕಷ್ಟು ಸ್ವಲ್ಪ ಉಪ್ಪು ಹಾಕ್ಕೊಳ್ಳೋಣ. ಉಪ್ಪು ಹಾಕ್ಕೊಂಬಿಟ್ಟು ನಾವೆಲ್ಲ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಂಬಿಟ್ಟು ನಾವು ಎಣ್ಣೆಲಿ ಕರಿದು ಮಾಡೋದ್ರಿಂದ ಕೈಗೊಜ್ಜು ಮಾತ್ರ ಸೂಪರಾಗಿರುತ್ತೆ. ಇದೊಂದು ಸತಿ ನೀವು ಟ್ರೈ ಮಾಡಿ ನೋಡಿ, ಹೇಗಿರುತ್ತಂತೆ ನಿಮಗೆ ಗೊತ್ತಾಗುತ್ತೆ. ನೋಡಿ, ಅಗಲವಾಗಿರೋದೊಂದು ಪಾನ್ ಇಟ್ಕೊಂಡಿದ್ದೀನಿ. ಇಟ್ಕೊಂಡ್ಬಿಟ್ಟು ನಾನು 1 ಬಟ್ಲಾಗಷ್ಟು ನಾನು ಎಣ್ಣೆ ಹಾಕ್ತಾಯಿದ್ದೀನಿ. ಸ್ವಲ್ಪ ಎಣ್ಣೆ ಜಾಸ್ತಿನೇ ಹಾಕ್ಕೊಳ್ಳಿ, ಯಾಕಂದರೆ ಎಣ್ಣೆಯಲ್ಲೇ ನಾವು ಹೀರೆಕಾಯಿ ಫ್ರೈ ಮಾಡಬೇಕು. ಬೆಳ್ಳುಳ್ಳಿ, ಮೆಣಸಿನ್ಕಾಯಿ ಎಲ್ಲನೂ ನಾವು ಫ್ರೈ ಮಾಡಿ ತೊಗೋಬೇಕು. ಇವಾಗ ನಾನು ಎಣ್ಣೆ ಕಾಯ್ದಿದೆ. ಇದು ಹೀರೆಕಾಯಿ ಎಲ್ಲ ಮಿಕ್ಸ್ ಮಾಡಿದ್ನೆಲ್ಲ ಉಪ್ಪು, ಅರಿಶಿನ ಪುಡಿ, ಖಾರ ನಾನು ಇದರಲ್ಲಿ ಹಾಕ್ತಾಯಿದ್ದೀನಿ. ಚೆನ್ನಾಗಿ ಎಣ್ಣೆಯಲ್ಲಿ ನಾವು ಫ್ರೈ ಮಾಡ್ಕೊಳ್ಳೋಣ. ತುಂಬ ಚೆನ್ನಾಗಿದು ಫ್ರೈ ಆಗಬೇಕು, ಅಂದ್ರೇ ಚೆನ್ನಾಗಾಗೋದು ಈ ಕೈಗೊಜ್ಜು. ನೋಡಿ ಎಷ್ಟು ಚೆನ್ನಾಗಿದ್ದು ಮೆತ್ತಗಾಗೋವರೆಗೂ ಸ್ವಲ್ಪ ಒಂದು 2 ನಿಮಿಷ ಚೆನ್ನಾಗಿ ಇದನ್ನು ಫ್ರೈ ಮಾಡಬೇಕು. ಯಾಕಂದರೆ ಅರ್ಧ ಮುದ್ದೆ ಬೇಯಿಸ್ಕೊಂಡು ತೆಗಿಬಾರ್ದು, ಎಣ್ಣೆಯಲ್ಲೇ ಚೆನ್ನಾಗಿ ಫ್ರೈ ಆಗಬೇಕು. ಅಂದ್ರೇ ಕೈಗೊಜ್ಜು ಮಾತ್ರ ಸೂಪರಾಗಿ ಆಗೋದು. ಇಲ್ಲಾಂದರೆ ಹಿಂಗೆ ಮೆತ್ತಗಿರಬೇಕಿದು, ಆವಾಗ ನಾವು ಇದನ್ನು ತೆಗಿಯೋಣ. ನೋಡಿ, ಇವಾಗ ಒಂದು 4ರಿಂದ 5 ಬೇಡಿಗೆ ಮೆಣಸಿನಕಾಯಿ, ಒಂದು 4 ಬೆಳ್ಳುಳ್ಳಿ, ಈರುಳ್ಳಿ ಚೆನ್ನಾಗಿ ಇದನ್ನು ಫ್ರೈ ಮಾಡ್ಕೋಬೇಕು. ಇದನ್ನು ಸ್ವಲ್ಪ ಚೆನ್ನಾಗಿ ಹಿಂಗೆ ಫ್ರೈ ಮಾಡ್ಕೋಬೇಕು. ನಾವು ಮಾಡ್ಕೊಂಡ್ರೆ ಇದು ಚೆನ್ನಾಗಿರೋದು. ಇದು ಕೈಯಿಂದ ಹೆಚ್ಚಿಕ್ಬೇಕಲ್ವ, ಅದಕ್ಕೆ ಚೆನ್ನಾಗಿ ಸ್ವಲ್ಪ ಫ್ರೈ ಮಾಡ್ಕೋಬೇಕು. ಇದನ್ನು ಸ್ವಲ್ಪ ಸೈಡಿಗೆ ತೆಗಿತೀನಿ. ತಟ್ಟೆಲಿ ಇದನ್ನು ತೊಗೊಂಡ್ಬಿಟ್ಟು ನಾವು ಇದಕ್ಕೆ ಇವಾಗ ಟೊಮೊಟೊ ಹಾಕಬೇಕು. ಇದು ಅಷ್ಟೇ ಎಣ್ಣೆಲಿ ಚೆನ್ನಾಗಿ ಫ್ರೈ ಆಗಬೇಕು. ಸ್ವಲ್ಪ ಎಣ್ಣೆಲಿ ಫ್ರೈ ಆಗಲಿ, 1 ನಿಮಿಷ ಇದನ್ನು ನಾವು ಫ್ರೈ ಮಾಡಿ. ನೋಡಿ, ತಣ್ಣಗಾಗಿದೆ. ಇವಾಗ ತಣ್ಣಗಾದ ತಕ್ಷಣ ನಾವು ಈ ಥರ ಸಿಪ್ಪೆ ತೆಗಿಬೇಕು. ತೆಗೆದುಬಿಟ್ಟು ನಾವು ಇದನ್ನು ಕೈಯಿಂದ ಕಿವುಚಿ ಅನ್ನಕ್ಕೆ ಹಾಕೊಂಡು ತಿಂದ್ರೆ ಮಾತ್ರ ಸೂಪರಾಗಿರುತ್ತೆ, ಸಖತ್ತಾಗಿ ಟೇಸ್ಟ್ ಇರುತ್ತೆ ಮಾತ್ರ. ಈ ಥರದೊಂದು ಮನೇಲಿ ಹೀರೆಕಾಯಿ ಇದ್ದರೆ ಟ್ರೈ ಮಾಡಿ ನೋಡಿ. ನೋಡಿ, ಈ ಥರ ನಾವು ಚೆನ್ನಾಗಿ ಕಲಿಸ್ಕೋಬೇಕು. ಕೈಗೊಜ್ಜು ಅಂದ್ರೇ ಕೈಯಿಂದನೇ ಕಲಸೋದೇ ಒಂದು ಕೈಗೊಜ್ಜು. ತುಂಬ ಟೇಸ್ಟ್ ಮಾತ್ರ ಸಖತ್ತಾಗಿರುತ್ತೆ. ಬಾಯಿ ಕೆಟ್ಟಿರೋವಂಥರು ಈ ಥರ ಮಾಡ್ಕೊಂಡು ತಿಂದರೆ ಮಾತ್ರ ಮಸ್ತಾಗಿರುತ್ತೆ. ನೋಡಿ, ಎಷ್ಟು ಚೆನ್ನಾಗಿ ನಾವು ಸಣ್ಣಕ್ಕೆ ಕಿವುಚ್ಕೋಬೇಕು. ಯಾಕಂದರೆ ಚೆನ್ನಾಗಿ ಎಣ್ಣೆಲಿ ಫ್ರೈ ಮಾಡಿರ್ತೀವೋ ಅಷ್ಟೇ ಚೆನ್ನಾಗಾಗುತ್ತೆ. ಈಗ ನಾನು ರುಚಿಗೆ ತಕ್ಕಷ್ಟು ನಾನು ಉಪ್ಪು ಹಾಕ್ತಾಯಿದ್ದೀನಿ. ಉಪ್ಪು ನೋಡ್ಕೊಂಡು ಹಾಕ್ಕೊಳ್ಳಿ, ಜಾಸ್ತಿ ಹಾಕ್ಕೊಳಕ್ಕೆ ಹೋಗಬೇಡಿ. ಜಾಸ್ತಿ ಆದರೆ ತಿನ್ನೋಕ್ಕಾಗಲ್ಲ, ಇನ್ನು ಕಡಿಮೆ ಆದರೆ ಸ್ವಲ್ಪ ನಾವು ಹಾಕ್ಕೋಬೋದು. ಇದೊಂದು ಸತಿ ನೀವು ಟ್ರೈ ಮಾಡಿ ನೋಡಿ, ಹೇಗಿರುತ್ತಂತ ನಿಮಗೆ ಗೊತ್ತಾಗುತ್ತೆ. ಬಾಯಿ ಕೆಟ್ಟಿರುವಾಗ ಮಾಡ್ಕೊಂಡು ತಿಂದ್ರಂತೂ ಸೂಪರಾಗಿರುತ್ತೆ, ತುಂಬ ಚೆನ್ನಾಗಿರುತ್ತೆ. ಇವಾಗ ಇದನ್ನು ನಾವು ಅನ್ನದ ಜೊತೆಗೆ ಹಾಕ್ಕೊಟ್ರೆ ಮಾತ್ರ ತುಂಬ ಚೆನ್ನಾಗಿರುತ್ತೆ. ನೋಡಿ, ರೆಡಿಯಾಗಿದೆ. ಇವಾಗ ನಾವು ಅನ್ನದ ಜೊತೆಗೆ ಹಾಕ್ಕೊಂಡು ತಿನ್ನೋಣ. ಚಪಾತಿಗೂ ತಿನ್ಬೋದು, ಜೋಳದ ರೊಟ್ಟಿ ಆಗಿರ್ಬೋದು, ಯಾವ ಜೊತೆಗೆ ತಿಂದರೂ ಚೆನ್ನಾಗಿರುತ್ತೆ. ಅನ್ನದ ಜೊತೆಗಂತರ ಒಂದು ಸ್ವಲ್ಪ ತುಪ್ಪ ಹಾಕ್ಕೊಂಡು ತಿಂದ್ರಂತರ ಸೂಪರಾಗಿರುತ್ತೆ. ನೋಡಿ, ಈ ಥರದ್ದು ನಾನು ಹೀರೆಕಾಯಿ ಕೈಗೊಜ್ಜು ಮಾಡಿದ್ದೀನಿ. ಈ ಕೈಗೊಜ್ಜು ನಿಮ್ಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಮಸ್ತೆ.